ಈ ಸಲ ಯಾಕೋ ಏನೋ ಗೊತ್ತಿಲ್ಲ, ಸೂರ್ಯ ಅಂತೂ ನಮ್ಮ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾನೆ ಅನ್ಸುತ್ತೆ. ಆಗಾಗ 3-4 ಡೇಸ್ ಕಣ್ಣಿಗೆ ಕಾಣಲ್ಲ ಅಂತಾನೆ. ಸೊ ಆಲ್ರೆಡಿ ನಾನು 3 ಡೇಸ್ ಆಯಿತು ಬಿಸಿಲು ನೋಡಿ. ಇವತ್ತು ಬೆಳಗ್ಗೆನೆ ಎದ್ದು ದೇವ್ರಿಗೆ ಕೈ ಮುಗಿತಾ ನಿಂತಿದ್ದೀನಿ. ಸೊ ಸೂರ್ಯ ಬರ್ತಾನೋ ಇಲ್ವೋ ಅಂತ. ಒಗೆಯುವಂಥ ಬಟ್ಟೆ ಮಾತ್ರ ಮನೆಯಲ್ಲಿ ರಾಶಿ ರಾಶಿ ಇದೆ. ಸೊ ಮಷಿನ್ಗೆ ಹಾಕೋಣ ಅಂತ ಹೇಳಿ ಎಲ್ಲನೂ ಡಿವೈಡ್ ಮಾಡಿ ಇಡ್ತಿದ್ದೀನಿ. ಮೇನ್ ಬಿಸಿಲು ಎಂತಕ್ಕಪ್ಪ ಬರಬೇಕು ಅಂದರೆ ನಮ್ಮ ಲಕ್ಕಿಗೋಸ್ಕರ ಬರಬೇಕು. ಸೊ 3 ಡೇಸಿಂದ ಬೆಳಗ್ಗೆಯಿಂದ ಸಂಜೆ ತನಕ ಬರೀ ಮಳೆ ಹನಿನೇ ಇರೋದ್ರಿಂದ ಮನೆ ಒಳಗಡೆನೆ ಆಟಾಡಿಸ್ತಾ ಇರ್ತಿದ್ದೆ. 3 ಡೇಸಿಂದ ಬೆಳಗ್ಗೆಯಿಂದ ಸಂಜೆ ತನಕ ಇದೇ ಒಂದು ದೊಡ್ಡ ಟಾಸ್ಕ್ ನನಗೆ. ಸೊ ಮಕ್ಕಳಿರೋ ಮನೆಯಲ್ಲಿ ಈ ರೀತಿ ಮಳೆ ಬಂದಾಗ, ಅದು 3 ಡೇಸ್ ಮಳೆ ನಾನ್ ಸ್ಟಾಪ್ ಆಗಿ ಸುರಿತಾ ಇರುವಾಗ ಮನೆಯಲ್ಲಿ ಮಕ್ಕಳನ್ನ ಹೊರಗಡೆ ಕಳಿಸ್ದೇನೆ ಮನೇಲೆ ಮೇಂಟೈನ್ ಮಾಡ್ತೀವಲ್ವಾ. ಸೊ ನಾವೇ ಗ್ರೇಟು. ಮಕ್ಕಳಿರೋ ಮನೆಯವರು ಆದ್ರೆ ನನ್ನ ಕಷ್ಟ ಏನು ಅಂತ ಪಕ್ಕ ಅವ್ರಿಗೂ ಕೂಡ ಗೊತ್ತೇ ಇರುತ್ತೆ. ಸೊ ಹಾಗೋ ಈಗೋ ದೇವರಿಗೆ ಕೈ ಮುಗ್ದೆ ಅಲ್ವಾ, ಲೈಟ್ ಆಗಿ ಬಿಸಿಲು ಬರ್ತಿದೆ. ಸೊ ಇದಾಗಿತ್ತು ಇವತ್ತಿನ ನನ್ನ ಮನದಾಳದ ಮಾತು. ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮಿಸ್ ಮಾಡದೆ ನನ್ನ ಪೇಜನ್ನು ಫಾಲೋ ಮಾಡಿ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು.